ಹಲೋ ಫ್ರೆಂಡ್ಸ್, ರೋಸ್ ಪ್ಲಾಂಟ್ಸಲ್ಲಿ ಬರೋ ಬ್ಲೈಂಡ್ ಶೂಟ್ ಅನ್ನೋ ವಿಷಯದ ಬಗ್ಗೆ ನೀವೇನಾದರೂ ಕೇಳಿದ್ರಾ? ನಾನು ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ಲಾಸ್ಟ್ ವೀಕ್ ನನ್ನ ಕಮೆಂಟಲ್ಲಿ ಇಬ್ಬರು ಈ ಕ್ವಶನ್ ಕೇಳಿದರು. ಅಭಿ ಮತ್ತು ಕಾವ್ಯ ಅನ್ನೋರಿಬ್ಬರು ಕೇಳಿದರು. ಆವಾಗ ನನಗನ್ಸಿದ್ದು ಇದ್ರ ಬಗ್ಗೆನೇ ಒಂದು ವಿಡಿಯೋ ಯಾಕೆ ಮಾಡಬಾರ್ದು ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಬ್ಲೈಂಡ್ ಶೂಟ್ ಹೇಗೆ ಬರುತ್ತೆ, ಏನಾಗುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ರೋಸ್ ಪ್ಲಾಂಟ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ರೀತಿ ಒಂದು ಬ್ರ್ಯಾಂಚ್ ಇರುತ್ತೆ ಅಂದರೆ ಅದರ ಎಂಡಲ್ಲಿ ಮೊಗ್ಗುಗಳು ಬರುತ್ತೆ. ಸಾಮಾನ್ಯವಾಗಿ ಯಾವುದೇ ರೋಸ್ ಪ್ಲಾಂಟ್ ಆದರೂ ಅಷ್ಟೇ ಅದರ ಎಂಡಲ್ಲಿ ಮೊಗ್ಗುಗಳಿರುತ್ತೆ. ಆದರೆ ಈ ಬ್ಲೈಂಡ್ ಶೂಟ್ಸ್ ಬಂದಾಗ ಮೊಗ್ಗುಗಳಿರಲ್ಲ, ಬರೀ ಎಲೆಗಳು ಮಾತ್ರ ಇರುತ್ತೆ. ಈ ಗಿಡದಲ್ಲಿ ನೀವೇ ನೋಡ್ಬೋದು, ಬ್ರಾಂಚಸ್ ಎಲ್ಲ ಎಷ್ಟು ಉದ್ದ ಬೆಳೆದಿದೆ, ಅದರಲ್ಲಿ ಎಲೆಗಳು ಕೂಡ ತುಂಬ ಇದೆ, ಆದರೆ ಒಂದೇ ಒಂದು ಹೂವಿಲ್ಲ. ರೋಸ್ ಪ್ಲಾಂಟ್ಸಲ್ಲಿ ಹೊಸ ಚಿಗುರಿರುತ್ತಲ್ಲ, ಹೊಸದಾಗಿ ಬಂದಿರೋಂಥ ಶೂಟ್ಸ್ ಅದು ರೆಡ್ ಕಲರ್ ಎಲೆನಲ್ಲಿರುತ್ತೆ. ಈ ರೀತಿ ರೆಡ್ ಕಲರ್ ಎಲೆ ಬಂದು ಅದ್ರ ಮುಂದೆ ಮೊಗ್ಗು ಬರುತ್ತೆ. ಮೊಗ್ಗುಗಳು ಬಂದರೆ ಪರವಾಗಿಲ್ಲ, ಆದರೆ ಮೊಗ್ಗುಗಳು ಬರ್ತಾನೆ ಬರೀ ಎಲೆಗಳು ಮಾತ್ರ ಬೆಳೀತಾ ಇದ್ದರೆ ಅದನ್ನು ಬ್ಲೈಂಡ್ ಶೂಟ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಗೆ ಪ್ಲ್ಯಾಂಟ್ ಗ್ರೋತ್ ನಿಂತು ಹೋಗಿರುತ್ತೆ. ಈ ರೀತಿ ಪ್ಲ್ಯಾಂಟ್ ಗ್ರೋತ್ ನಿಂತೋಗಿ ಬ್ಲೈಂಡ್ ಶೂಟ್ ಆಗಿದ್ರೆ ಅದಕ್ಕೆ ಒಂದೇ ರೀಸನ್ ಅಂತ ಇರಲ್ಲ, ತುಂಬ ಕಾರಣಗಳಿರುತ್ತೆ. ಯಾವ ಗಿಡಕ್ಕೆ ಯಾವ ಕಾರಣದಿಂದ ಬಂದಿರ್ಬೋದು ಅನ್ನೋದು ಗೊತ್ತಾಗಲ್ಲ. ಅದು ನೀರಿಂದ ಆಗಿರ್ಬೋದು, ಸನ್ಲೈಟಿಂದ ಆಗಿರ್ಬೋದು, ಗೊಬ್ಬರದಿಂದ ಆಗಿರ್ಬೋದು, ಗಿಡದ ರೂಟ್ಸ್ ಸರಿಯಾಗಿ ಗ್ರೋತ್ ಇಲ್ಲ ಅಂದರೆ ಅದರಿಂದನೂ ಆಗಿರ್ಬೋದು, ನ್ಯೂಟ್ರಿಷನ್ ಕಡಿಮೆ ಆಗಿರ್ಬೋದು, ಅಥವಾ ಮೈಕ್ರೋ ನ್ಯೂಟ್ರಿಷನ್ ಕೂಡ ಕಡಿಮೆ ಆಗಿರ್ಬೋದು. ಹೀಗೆ ಯಾವುದರಿಂದ ಬೇಕಾದರೂ ಆಗಿರ್ಬೋದು. ಕ್ಲೈಮೆಟಿಕ್ ಕಂಡೀಷನಿಂದನೂ ಆಗಿರ್ಬೋದು, ತುಂಬ ಹೀಟಿಂದನೂ ಆಗಿರ್ಬೋದು, ಅಥವಾ ತುಂಬ ಮಾಯ್ಶ್ಚರಿಂದ ಕೂಡ ಆಗಿರ್ಬೋದು. ಒಂದೊಂದು ಸಲ ಮಣ್ಣಲ್ಲಿ pH ಲೆವೆಲ್ ಚೇಂಜ್ ಆಗಿರುತ್ತೆ. ರೋಸ್ ಪ್ಲ್ಯಾಂಟ್ಸ್ಗೆ ಅಸಿಡಿಕ್ ಮಣ್ಣು ಬೇಕು, ಅದು ಆಲ್ಕಲೈನ್ ಆಗಿ ಚೇಂಜ್ ಆಗಿರುತ್ತೆ. ಆವಾಗಲೂ ಕೂಡ ಈ ರೀತಿ ಬ್ಲೈಂಡ್ ಶೂಟ್ ಆಗಬಹುದು. ಮಣ್ಣಲ್ಲಿ pH ಲೆವೆಲ್ನ ಹೇಗೆ ಕಂಡುಹಿಡಿಯೋದು ಅಂತ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಬಹುದು. ನನ್ನ ಹತ್ರ ಇರೋ ರೋಸ್ ಪ್ಲ್ಯಾಂಟ್ಸಲ್ಲಿ ಯಾವಾಗಲೂ ಹೂವಿರ್ತಾಯಿತ್ತು, ಅದರಲ್ಲೂ ಸಮ್ಮರಲ್ಲಂತೂ ತುಂಬ ಜಾಸ್ತಿ ಹೂವಿರ್ತಾಯಿತ್ತು. ಆದರೆ ಈ ಸಲ ಒಂದು ಗಿಡದಲ್ಲಿ ಕೂಡ ಹೂವಿಲ್ಲ. ಎಲ್ಲ ಗಿಡಗಳಿಗೂ ಇದೇ ರೀತಿ ಪ್ರಾಬ್ಲಮ್ ಆಗಿದೆ. ಇದು ಹೇಗಾಯಿತು ಅಂತ ಇವಾಗ ನಮಗೆ ಕಂಡುಹಿಡಿಯೋಕ್ಕಾಗಲ್ಲ, ಆದರೆ ಈ ಪ್ರಾಬ್ಲಮ್ನ ನಾವು ಇವಾಗ ಸಾಲ್ವ್ ಮಾಡಬಹುದು. ಯಾವ್ಯಾವ ಬ್ರ್ಯಾಂಚಲ್ಲಿ ಈ ರೀತಿ ಬ್ಲೈಂಡ್ ಶೂಟ್ಸ್ ಆಗಿದೆ ಅದನ್ನೆಲ್ಲ ಪ್ರೂನಿಂಗ್ ಮಾಡ್ಕೊಂಡು ಬರಬೇಕು. ಹೊಸ ಚಿಗುರು ಎಲ್ಲಿಂದ ಬೆಳೀತಾ ಇದೆ ಅದರಿಂದ ಮೇಲ್ಗಡೆಗೆ ಕಟ್ ಮಾಡಬೇಕು. ನಾವು ಪ್ರೂನಿಂಗ್ ಮಾಡಿದಾಗ ಅದರಿಂದ ಹೊಸ ಶೂಟ್ಸ್ ಬಂದೇ ಬರುತ್ತೆ, ಅಂದರೆ ಹೊಸ ಚಿಗುರು ಬಂದೇ ಬರುತ್ತೆ. ಹೊಸ ಚಿಗುರು ಬರುತ್ತಲ್ಲ, ಅದರಲ್ಲಿ ಮೊಗ್ಗುಗಳು ಬರೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಮುಂಚೆ ಇನ್ನೂ ಒಂದು ತುಂಬ ಇಂಪಾರ್ಟೆಂಟಾಗಿ ಮಾಡಬೇಕಾಗಿರೋ ಕೆಲಸ ಯಾವುದು ಅಂತ ಅಂದರೆ, ಇವಾಗಿರೋ ಮಣ್ಣನ್ನು ಅಸಿಡಿಕ್ ಮಾಡಬೇಕು. ಅದಕ್ಕೆ ನಾವು ಪೂರ್ತಿ ಮಣ್ಣನ್ನು ಚೇಂಜ್ ಮಾಡಿ ರೀಪೋಟಿಂಗ್ ಮಾಡೋಕ್ಕಾಗಲ್ಲ. ಇವಾಗ ಅದಕ್ಕೆ ಏನು ಮಾಡ್ಬೋದು ಅಂತ ಅಂದರೆ, ಪಾಟಿಂದ ಒಂದು 2 ಇಂಚಷ್ಟು ಮಣ್ಣನ್ನು, ಮೇಲ್ಗಡೆ ಮಣ್ಣನ್ನು ತೆಗಿಬೇಕು. ಮಣ್ಣನ್ನು ತೆಗೆದಿರೋ ಜಾಗಕ್ಕೆ ನಾವು ಹೊಸದಾಗಿ ವರ್ಮಿ ಕಾಂಪೋಸ್ಟ್ ಮತ್ತು ಪಾಟ್ ಮಿಕ್ಸ್ನ ಸೇರಿಸ್ಬಿಟ್ಟು ಹಾಕಬೇಕು. ಪಾಟಲ್ಲಿ ರೋಸ್ ಪ್ಲ್ಯಾಂಟ್ಸ್ ಬೆಳೆದಿರೋರು ಈ ರೀತಿ ಮಾಡ್ಬೋದು. ನಾನು ಎಲ್ಲ ರೋಸ್ ಪ್ಲ್ಯಾಂಟ್ಸ್ನ ನೆಲದಲ್ಲೇ ಬೆಳೆದಿರೋದ್ರಿಂದ ಇವಾಗಿರೋ ಗಿಡಕ್ಕೇನೆ ನಾನು ಮಣ್ಣು ಇನ್ನಷ್ಟು ಅಸಿಡಿಕ್ ಆಗೋದಕ್ಕೆ ಇದಕ್ಕೆ ಕಾಂಪೋಸ್ಟ್ನ ಹಾಕ್ತೀನಿ. ಗಿಡದ ಬೇರ್ಗಳ ಗ್ರೋತ್ ಸರಿಯಾಗಿಲ್ಲದೆ ಹೋದರೂ ಕೂಡ ಬ್ಲೈಂಡ್ ಶೂಟ್ಸ್ ಆಗುತ್ತೆ. ನಾವು ಎರೆಹುಳು ಗೊಬ್ಬರ ಮತ್ತು ಕಿಚನ್ ವೇಸ್ಟಿಂದ ಮಾಡಿರೋ ಗೊಬ್ಬರ ಹಾಕೋದ್ರಿಂದನೂ ಕೂಡ ಮಣ್ಣು ಅಸಿಡಿಕ್ ಆಗುತ್ತೆ. ಇದರಿಂದ ಬ್ಲೈಂಡ್ ಶೂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದ್ರ ಜೊತೆಗೆ 7-8 ಕಾಳಷ್ಟು DAP ಗೊಬ್ಬರನ ಕೂಡ ನೀವು ಹಾಕ್ಬೋದು. ಎಲೆಗಳಿಗೆ ನೀವು ಸ್ಪ್ರೇ ಮಾಡಬೇಕು ಅಂತಂದರೆ ಹ್ಯೂಮಿಕ್ ಆ್ಯಸಿಡ್ ಅಂತ ಸಿಗುತ್ತೆ, ಅದನ್ನು ಕೂಡ ಎಲೆಗಳ ಮೇಲೆ ಸ್ಪ್ರೇ ಮಾಡಬಹುದು. ಇದೆಲ್ಲ ಬ್ಲೈಂಡ್ ಶೂಟ್ಸ್ನೆಲ್ಲ ಕಟ್ ಮಾಡಿ ಪ್ರೂನಿಂಗ್ ಮಾಡಿದ ಮೇಲೆ ಮಾಡಬೇಕಾಗಿರೋಂಥದ್ದು. ಸೊ ಫ್ರೆಂಡ್ಸ್, ಇದಿಷ್ಟು ಗುಲಾಬಿ ಗಿಡದಲ್ಲಿ ಬ್ಲೈಂಡ್ ಶೂಟ್ಸ್ ಬಂದಾಗ ನಾವು ಟ್ರಿಮ್ ಮಾಡಿಬಿಟ್ಟು ಕೇರ್ ತಗೋಬೇಕಾಗಿರೋವಂಥದ್ದು. ಇದು ಸಾಲ್ವ್ ಆಗದೆ ಇರೋ ದೊಡ್ಡ ಪ್ರಾಬ್ಲಮ್ ಏನಲ್ಲ. ನಾವು ಪ್ರೂನಿಂಗ್ ಸರಿಯಾಗಿ ಮಾಡಿಬಿಟ್ಟು ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಕೊಟ್ಟರೆ ಹೊಸದಾಗಿ ಶೂಟ್ಸ್ ಬಂದೇ ಬರುತ್ತೆ, ಹೊಸದಾಗಿ ಮೊಗ್ಗುಗಳು ಮತ್ತು ಹೂಗಳು ಬಂದೇ ಬರುತ್ತೆ.